ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗಲೇ ಲಾಗ್ಸ್ ಹಾಕಿ ತುಂಬ ದಿನ ಆಗಿತ್ತು. ಸೊ ಇಲ್ಲೊಂದು ವೀಡಿಯೋಸ್ನ ಮಾಡ್ಕೊಂಡಿದ್ದೆ, ಅದನ್ನೇ ಸ್ಪ್ಲಿಟ್ ಮಾಡಿ ಲಾಗ್ಸ್ ಎಲ್ಲ ಸ್ವಲ್ಪ ಸ್ಪ್ಲಿಟ್ ಆಗಿದೆ. ಇದು ನೋಡಿ, ಮೆಹಂದಿ ಡಿಸೈನ್. ನಾನು ಈ ಥರ ಡಿಸೈನ್ಸ್ನೆಲ್ಲ ಯಾವಾಗಲೂ ಬುಕ್ಕಲ್ಲಿ ಡ್ರಾ ಮಾಡಿ ಇಟ್ಕೊತೀನಲ್ಲ, ಅದು ಡ್ರೈ ಆದಮೇಲೆಲ್ಲ ಪೀಲ್ಔಟ್ ಆಗೋಲ್ಲ. ಯಾಕೆ ಆಗೋಲ್ಲ ಅಂದರೆ, ಇವಾಗ ನಾವು ಹ್ಯಾಂಡ್ಸ್ಗೆಲ್ಲ ಹಾಕಿದಾಗ ಒಣಗಿದಾಗೆಲ್ಲ ಎದ್ದು ಬರುತ್ತಲ್ಲ, ಆ ಥರ ಬರೋದಿಲ್ಲ. ಯಾಕೆ ಅಂದರೆ ಇದಕ್ಕೆ ಫೆವಿಕಾಲ್ ಹಾಕಿ ಎಲ್ಲ ನೀಟಾಗಿ ರಬ್ ಮಾಡಿದ್ರೆ ಅದ್ರ ಮೇಲೆ ನಾವು ಎಷ್ಟೇ ದಿವಸ ಇಟ್ಟರು ಹಿಂಗೆ ಶೈನಿಂಗಾಗಿ ಇದೇ ಥರ ಇರುತ್ತೆ. ಅದಾದ ನೆಕ್ಸ್ಟ್ ಡೇ ಇದು ಬಂದು ನಾನು ಕೃಷ್ಣನ ಟ್ರೈ ಮಾಡಿದ್ದೆ, ಡಿಸೈನ್ ಹೇಗಿದೆ ಅಂತ ಹೇಳಿ ನಮ್ಮ ಮನೆಯವ್ರ ಕೈಗೆ ಹಾಗೆ ಡ್ರಾ ಮಾಡಿದ್ದೆ. ಅದಾದ ನಂತರ ಇದೇ ಥರ ರಾಧಾಕೃಷ್ಣನ ಡಿಸೈನು ಕೂಡ ಡ್ರಾ ಮಾಡಿದ್ದೆ. ಈ ಥರ ಟೈಮ್ ಸಿಕ್ತಾಗೆಲ್ಲ ಏನಾದರೂ ಒಂದು ಮಾಡ್ತಾಯಿರ್ತೀನಿ. ಸೊ ನೆಕ್ಸ್ಟ್ ಇದರಲ್ಲಿ ರಾಜಾರಾಣಿ ಆ್ಯಂಡ್ ಕೃಷ್ಣ, ಗಣೇಶ, ಆಮೇಲೆ ವರಮಾಲ ಆಗ್ತಾ ಇರೋದು ಅದನ್ನೆಲ್ಲ ಸ್ವಲ್ಪ ಟ್ರೈ ಮಾಡಿದ್ದೆ. ಆ್ಯಂಡ್ ಇದು ಬಂದು ನಾನು ಆರಿ ವರ್ಕ್ ಕೂಡ ಮಾಡೋದ್ರಿಂದ ನನ್ನ ಕಸಿನ್ ಬಂದು ಅವ್ರ ಅಮ್ಮಂದು ಮೈಸೂರು ಸಿಲ್ಕ್ ಸ್ಯಾರಿ ಅಂತಿದ್ದು ಅವ್ರ ಮದುವೆ ಸ್ಯಾರಿ, ಅದಕ್ಕೆ ಅವರು ಎಂಗೇಜ್ಮೆಂಟ್ ಡೇಗೆ ಇದನ್ನೇ ರೀಕ್ರಿಯೇಷನ್ ಮಾಡೋಣ, ಇದೇ ಸ್ಯಾರಿಗೆ ಬೇರೆ ಥರ ಬ್ಲೌಸ್ನ ಡಿಸೈನ್ ಮಾಡಿಕೊಂಡು ಈ ಸ್ಯಾರಿ ಹಾಕೋಬೇಕು ಅಂತ ಇದ್ದರು. ಸೊ ಅದಕ್ಕೋಸ್ಕರ ವೆಲ್ವೆಟ್ ಬ್ಲೌಸ್ನ ತೊಗೊಬಂದಿದ್ರು. ನೋಡ್ಬೋದು ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಈ ಥರ ಕ್ವಾಲಿಟಿ ಸೀರೆ ಬರೋದೇ ಇಲ್ಲ. ವೆಯ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಕಲರು ಕೂಡ ತುಂಬ ಚೆನ್ನಾಗಿತ್ತು. ಇದು ನೋಡಿ ವೆಲ್ವೆಟ್ ಬ್ಲೌಸ್ ತೊಗೊಂಬಂದಿದ್ರು ಅದಕ್ಕೆ ಮ್ಯಾಚಿಂಗು. ಸೊ ಮಾರ್ಕೆಲ್ಲ ಹಾಕ್ಸ್ಕೊಂಡು ತೊಗೊಬಾ ಅಂತ ಹೇಳಿದ್ದೆ ನಾನೇ. ಮಾರ್ಕೆಲ್ಲ ಹಾಕ್ಸ್ಕೊಂಡು ತೊಗೊಂಬಂದಿದ್ರು. ಈ ಥರ ಬ್ಯಾಕಿಗೆ ಬೋಟ್ ನೆಕ್ಕು ಆ್ಯಂಡ್ ಫ್ರಂಟ್ಗೆ ವಿ ನೆಕ್ಕು, ಲೈಕ್ ಸ್ಲೀವ್ಸ್ಗೆ ಒಂದೊಂದು ಡಿಸೈನ್ ಅಂತ ಹೇಳಿದರು ಸಿಂಪಲಾಗೆ. ಯಾರಿಗಾದ್ರೂ ಆರಿ ವರ್ಕ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ಸ್ ಅಂತ ಕೇಳಿ ಬೇಕಾದ್ರೆ ನಾನು ಕೊಡ್ತೀನಿ. ಆರಿ ವರ್ಕ್ ಕ್ಲಾಸಸ್ ಇದೆ, ಆಫ್ಲೈನ್ ಕ್ಲಾಸಸ್ಸು. ಆನ್ಲೈನಲ್ಲಿ ಕಲಿಬೋದು. ಆನ್ಲೈನಲ್ಲಿ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಆಫ್ಲೈನ್ ಆದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಕುಣಿಗಲ್ಲಲ್ಲಿ ಯಾರಿಗಾದ್ರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ಆರಾಮಾಗೆ ಬಂದು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ನಾನಿಲ್ಲಿ ಕ್ರಿಸ್ಟಲ್ ಸ್ಟೋನು ಮತ್ತು ಶುಗರ್ ಬಿಡ್ಸ್ ಎಲ್ಲ ಹಾಕಿ ಡಿಸೈನ್ನ ಮಾಡ್ತಾಯಿದ್ದೀನಿ. ನನಗೆ ಸೇಮ್ ಬ್ಲೂ ಕಲರಲ್ಲೇ ನನಗೆ ಕುಂದನ್ಸ್ ಸಿಗಲಿಲ್ಲ, ಇಲ್ಲಿ ಕುಣಿಗಳೆಲ್ಲ ಅವೈಲಬಲ್ ಇರೋಲ್ಲ. ನಾನೆಲ್ಲ ಜಾಸ್ತಿ ಆನ್ಲೈನಿಂದ ತರಿಸೋದು. ಇದು ನೋಡಿ, ಇದರ ಆ ಕಡೆ ಈ ಕಡೆ ಪಿಕಾಕ್ ಬಂದು ಗರುಡ ಟೈಪ್ ಬರಬೇಕು ಆ ಥರ ಡಿಸೈನ್ ಅಂತ ಹೇಳಿ ಮಾಡಿದ್ದು. ಆ ಡಿಸೈನ್ ಫೋಟೋ ಸಿಕ್ಕಿಲ್ಲ ನನಗೆ, ಬ್ಲೌಸ್ದಲ್ಲಿ ಫೋಟೋ ತಗೊಂಡಿಲ್ಲ ನಾನು. ತಗೊಂಡಾಗ ಹಾಕ್ತೀನಿ. ಅದರ ನೆಕ್ಸ್ಟ್ ಡೇ ಲಾಗ್ ಎಲ್ಲ ಸ್ಪ್ಲಿಟ್ ಆಗಿದೆ ಲಾಗ್ಸು. ನನ್ನ ಮಗನ ಸ್ಕೂಲಲ್ಲಿ ಲೇಡಿ ಫಿಂಗರ್ ಮಾಡ್ಕೊಂಬ ಅಂತ ಹೇಳಿದರು ಕ್ರಾಫ್ಟಲ್ಲಿ. ಸೊ ಎಲ್ಲರಿಗೂ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬಗ್ಗೆ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಕಾರ್ಬೋರ್ಡ್ ಶೀಟಲ್ಲಿ ಇಲ್ಲಿ ಲೇಡಿ ಫಿಂಗರ್ ಮಾಡೋದಕ್ಕೋಸ್ಕರ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಎಲ್ಲ ಕಟ್ ಮಾಡಿ ನಾನು ನಮ್ಮ ಮನೆಯವರೆಲ್ಲ ನೀಟಾಗಿ ಒಂದು ಲೇಡಿ ಫಿಂಗರ್ ಥರ ಮಾಡಿದ್ವಿ. ನೋಡಿ ಈ ಥರ ಕಾಣ್ತಿದೆ ಅದು. ಎಲ್ಲ ಇವನಿಗೆ ಲೇಡಿ ಫಿಂಗರ್ ಬಂದಿತ್ತು. ಇನ್ನು ಎಷ್ಟೊಂದು ಜನ ಮಕ್ಕಳಿಗೆಲ್ಲ ಬೇರೆ ಬೇರೆ ಥರ ಕೊಟ್ಟಿದ್ದರು. ನನ್ನ ಮಗನಿಗೆ ಕ್ರಾಫ್ಟ್ ನೋಡಿ ತುಂಬ ಖುಷಿಯಾಗ್ಬಿಟ್ಟಿದೆ. ಆ್ಯಂಡ್ ಇದು ಬಂದು ರಾಧಾಕೃಷ್ಣ ಡಿಸೈನ್ನ ಹಾಗೆ ಟ್ರೈ ಮಾಡಿದೆ. ಸೊ ಅದನ್ನು ಕೂಡ ಹಾಗೆ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಇದು ನೆಕ್ಸ್ಟ್ ಡೇ ಲಾಗು. ಮೆಹಂದಿ ಇತ್ತು, ಬರೀ ನಾನ್ ಬ್ರೈಡ್ಸ್ಗಷ್ಟೇ. ಸೊ ಅವ್ರು ಹೇಳಿ ಟೈಮ್ಗೆ ಆನ್ ಟೈಮ್ಗೆ ರೀಚ್ ಆಗಿ, ಇದು ಹುಡುಗನ ಮನೆ ಅಲ್ವಾ, ಸೊ ಬರೀ ನಾನ್ ಬ್ರೈಡ್ಸ್ ಇದ್ರು ಅಷ್ಟೇ, ಬ್ರೈಡ್ ಇರಲಿಲ್ಲ. ನಾನ್ ಬ್ರೈಡ್ಸ್ಗೆಲ್ಲ ಅವ್ರಿಗೆ ಕೇಳಿ ಥರ ಸಿಂಪಲಾಗೆ ಡಿಸೈನ್ಸ್ನ ಹಾಕಿದೆ. ಒಬ್ಬೊಬ್ಬರು ಸಿಂಪಲ್ಲಾಗಿ ಕೇಳಿದ್ರು, ಒಬ್ಬೊಬ್ಬರು ಗ್ರ್ಯಾಂಡಾಗೆ, ಮೀಡಿಯಮ್ ಲೆಂತು, ಒಬ್ಬೊಬ್ಬರು ಬರೀ ಕೈಗಷ್ಟೇ ಹಾಕಿ ಸಾಕು ಅಂತ ಎಲ್ಲ ಹೇಳಿದರು. ಸೊ ಎಲ್ಲ ಡಿಸೈನ್ಸ್ ಈ ಥರ ಬಂದಿದೆ. ಡಿಸೈನ್ಸ್ ಎಲ್ಲ ಹೇಗಿದೆ, ಎಲ್ಲ ಡಿಸೈನ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೆಹಂದಿ ಮತ್ತು ಮೇಕಪ್ ಆ್ಯಂಡ್ ಆರಿ ವರ್ಕ್ ಕ್ಲಾಸಸ್ಗೆಲ್ಲ ಏನಾದರೂ ಎಂಕ್ವೈರೀಸ್ ಬೇಕಿದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ಸ್ ಅಂತ ಕೇಳಿ ನಾನು ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಆರಿ ಕ್ಲಾಸ್ಗೂ ಜಾಯಿನ್ ಆಗ್ಬೋದು. ಆ್ಯಂಡ್ ಮೆಹಂದಿ ಆರ್ಡರ್ಸ್ ಬೇಕಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಬಂದು ನೆಕ್ಸ್ಟ್ ಟೈಮ್ ಮೇಕಪ್ ಲಾಗ್. ನಾನು ಮೇಕಪ್ ಆರ್ಟಿಸ್ಟ್ ಕೂಡ. ಯಾರಾದರೂ ನನ್ನ ಇಂಟ್ರಡಕ್ಷನ್ ಲಾಗ್ಸ್ನ ನೋಡಿದರೆ ಅವರಿಗೆ ಗೊತ್ತಿರುತ್ತೆ, ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ. ನಾನು ಕಲ್ತಿದ್ದು ಬಂದು ಕುಣಿಗಲಲ್ಲಿ ಪೂಜಾ ಅಂತ. ಪೂಜಾ ಸಿಸ್ಟರ್ ಅವರು ಹೋಗಿ ನಾನ್ ಬ್ರೈಡ್ಸ್ಗೆ ಮೇಕಪ್ ಇದೆ ಮಾಡಿ ಬನ್ನಿ ಅಂತ ಹೇಳಿದರು. ಸೊ ಹೋಗಿದ್ದೆ. ಆನ್ ಟೈಮ್ಗೆ ರೀಚ್ ಆಗಿ ಅವ್ರಿಗೆಲ್ಲ ಈ ಥರ ಸ್ಯಾರಿ, ಹೇರ್ ಸ್ಟೈಲು ಆ್ಯಂಡ್ ಮೇಕಪ್ ಎಲ್ಲ ಕೂಡ ಮಾಡಿಕೊಟ್ಟೆ. ಅವರು ಎಲ್ಲ ತುಂಬ ಖುಷಿಪಟ್ಟರು. ಲಾಸ್ಟಲ್ಲಿ ರಿವ್ಯೂನ ಹೇಳಿದ್ದಾರೆ, ಅದನ್ನು ಕೂಡ ಹಾಕಿದ್ದೀನಿ, ನೋಡ್ಬೋದು. ಇವ್ರು ಬಂದು ಸಿಂಪಲಾಗೆ ಫ್ಯಾನ್ಸಿ ಸ್ಯಾರಿ ತೊಗೊಂಡಿದ್ರು. ಸೊ ಅದಕ್ಕೋಸ್ಕರ ಅವ್ರನ್ನ ಸಿಂಪಲಾಗಿ ರೆಡಿ ಮಾಡಿದ್ವಿ. ಇವ್ರು ಬಂದು ಮೆಸಿ ಬ್ರೈಡ್ ಹೇರ್ ಸ್ಟೈಲ್ನ ಕೇಳಿದರು. ಇವ್ರದ್ದು ಐ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಖುಷಿಯಾಗಿ ಇಷ್ಟಪಟ್ಟರು ಎಲ್ಲರೂ ಕೂಡ. ಇದೆಲ್ಲ ಬಂದು ನೈಟ್ ಮೇಕ್ ಓವರ್ ಮಾಡಿದ್ದು.
ಮಾರ್ನಿಂಗ್ ಬಂದು ಈ ಥರ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ರು. ಸೊ ಮೈಸೂರು ಸಿಲ್ಕ್ ಸ್ಯಾರಿಗೆ ಸ್ವಲ್ಪ ಲೈಟಾಗಿ ಬಣ್ಣ ಹಾಕ್ಸ್ಕೊಂಡು ಈ ಥರ ಮೇಕ್ ಓವರ್ ಆಗಿದ್ರು ಇವ್ರು ಬಂದು. ಓವರಾಲ್ ಮೇಕಪ್ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವರು ಕೂಡ ಸಿಸ್ಟರ್ಸು ನೈಟ್ ರೆಡಿ ಆಗಿದ್ರಲ್ಲ, ಮಾರ್ನಿಂಗ್ ಈ ಥರ ರೆಡಿ ಆಗಿದ್ರು ಇವರು. ಸೇಮ್ ಎಲ್ಲರೂ 3 ಮೆಂಬರ್ಸು ಕೂಡ ಬಣ್ಣ ಹಾಕ್ಸ್ಕೊಂಡಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ರಿವ್ಯೂ ಕೊಟ್ಟಿದ್ದಾರೆ, ಅದನ್ನು ಕೂಡ ಕೇಳಿ. ಹೌದಾ, ಚೆನ್ನಾಗಿ ಅನಿಸ್ತಿದ್ಯಾ? 2 ಟೈಮು ಓಕೆನಾ? ಸರ್ವಿಸ್ ಎಲ್ಲ ಓಕೆನಾ? ಇಷ್ಟ ಆಯ್ತಾ? ಎಂಗೇಜ್ಮೆಂಟ್ ಮುಗಿಸ್ಕೊಂಬಂದು ನನ್ನ ಕಸಿನ್ ಸಿಸ್ಟರ್, ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು, ಅವ್ರದ್ದು ಎಂಗೇಜ್ಮೆಂಟ್ ಇತ್ತು. ಅವತ್ತೇ ಇದ್ದಿದ್ದು. ಅವ್ರ ಬ್ಲೌಸ್ನೇ ನಾನು ಡಿಸೈನ್ ಮಾಡಿದ್ದು. ಅದಾದ ನಂತರ ನನ್ನ ಬರ್ಡೇನೂ ಕೂಡ ಅವತ್ತೇ ಇತ್ತು. ಸೊ ನಮ್ಮ ಮನೆಯವ್ರು ಎಲ್ಲರೂ ಇದ್ದಾರೆ ಅಂತ ಹೇಳಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಸಿದ್ರು. ಸೊ ಫ್ಯಾಮಿಲಿ ಎಲ್ಲ ಜೊತೇಲಿದ್ದು, ಫ್ಯಾಮಿಲಿ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಕೂಡ ಮಾಡ್ಕೊಂಡ್ವಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಮನೆಯವ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಕ್ಕಳು ಬರ್ಡೇನ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ನಮ್ಮ ಬರ್ಡೇನ ಮಕ್ಕಳು ಸೆಲೆಬ್ರೇಟ್ ಮಾಡೋದಕ್ಕೆ ಅವರಿಗೆಲ್ಲ ಏನೋ ಒಂಥರ ಖುಷಿ ಕೇಕ್ ಕಟ್ ಮಾಡುವಾಗ. ನಾನು ಬ್ಲೌಸ್ದು ವಿಡಿಯೋ ಆ್ಯಂಡ್ ಫೋಟೋಸ್ನ ನಾನು ಏನೂ ತೊಗೊಳಕ್ಕಾಗಿಲ್ಲ. ಸೊ ಅದಕ್ಕೆ ಅವ್ರ ವೀಡಿಯೋನ ನಾನು ಇಲ್ಲಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸ್ಲೀವ್ಸ್ ಎಲ್ಲ ಪಿಕಾಕ್ ಡಿಸೈನ್ ಮಾಡಿದ್ದೀನಿ. ಬ್ಯಾಕ್ ಆ್ಯಂಡ್ ಫ್ರಂಟ್ನ ಸಿಂಪಲಾಗಿ ಒಂದು ಲೈನ್ ಹಾಕಿದ್ದೀನಿ. ಹಿಂದೆ ಬೋಟ್ ನೆಕ್ಕಲ್ಲೂ ಒಂದು ಪಿಕಾಕ್ ಡಿಸೈನ್ನ ಮಾಡಿದ್ದೀನಿ. ಅದು ಜಡೆ ಮುಚ್ಕೊಂಡ್ಬಿಟ್ಟಿದೆ, ನೋಡ್ಬೋದು. ಸ್ವಲ್ಪ ಲೈಟಾಗಿ ಕಾಣ್ತಿದೆ. ನಾನು ಫೋಟೋ ಸಿಕ್ಕಿದ್ರೆ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಈ ಫೋಟೋಸ್ ಎಲ್ಲ ಬಂದು ಲಾಸ್ಟ್ 2 ಇಯರ್ಸಲ್ಲಿ ನನ್ನ ಮಗನ ಶಿವನ ಥರ ರೆಡಿ ಮಾಡಿದ್ದೆ. ಹೇಗೆ ಕಾಣ್ತಿದ್ದಾನೆ ಅಂತ ಹೇಳಿ ನಮ್ಮ ಬಾಲ ಶಿವ. ಸೊ ನಾನು ಶಿವರಾತ್ರಿ ದಿನ ಲಾಗ್ನ ಹಾಕ್ತಿರೋದ್ರಿಂದ ಸೊ ಈ ಕ್ಲಿಪ್ಪಿಂಗ್ಸ್ನೂ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.